ತಂಡವನ್ನು ಕಟ್ಕೊಂಡು ನಾಟಕಗಳನ್ನು ಮಾಡ್ತೀವಿ, ಬೀದಿ ನಾಟಕಗಳನ್ನು ಮಾಡ್ತೀವಿ, ಜನಪದ ಹಾಡುಗಳನ್ನು ಹಾಡ್ತೀವಿ, ಚಿತ್ರಗಳನ್ನು ಬಿಡಿಸ್ತೀವಿ, ರಂಗ ಪರಿಕರಗಳನ್ನು ತಯಾರು ಮಾಡ್ತೀವಿ. ಈ ಎಲ್ಲವನ್ನೂ ಮಾಡ್ತಾ ಶಾಲೆಗಳಲ್ಲಿ ನಿಮ್ಮಂಥ ಮಕ್ಕಳುಗಳಿಗೆ ಇದರ ಪರಿಚಯಗಳನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ನಮ್ಮದು ವೃತ್ತಿ ನಾಟಕಗಳನ್ನು ಕಟ್ಟೋದು. ನಾವು ರಂಗಭೂಮಿ ಕಲಾವಿದರು. ಇವರು ನಮ್ಮ ಜೊತೆ ಇರುವಂಥವರೆಲ್ಲ ರಂಗ ವಿದ್ಯಾರ್ಥಿಗಳು. ಇವರು ನಿಮ್ಮ ಥರನೇ ಕಲಿತು ಬೆಳೀತಾರೆ. ಇವರು ಮೆಹಬೂಬ್ ಸಾಬ್ ಅಂತ, ಇವರು ನಾಗರಾಜ್ ಪಾಟೀಲ್, ಇನ್ನೂ ಇಬ್ಬರಿದ್ರು. ಅವರು ಸೌಮ್ಯ ಅಂತ, ಅವ್ರು ನನ್ನ ವೈಫು. ಇನ್ನೊಬ್ರು ಸುಷ್ಮಾ ರಾಣಿ. ಎಲ್ಲರೂ ನಾವು ನಾಟಕಗಳನ್ನು ಮಾಡ್ತೀವಿ. ಒಂದು ಸಾರ್ತಿ ನಿಮ್ಮ ಶಾಲೆಯಲ್ಲೂ ನಮ್ಮ ನಾಟಕಗಳನ್ನು ಪ್ರದರ್ಶನ ಮಾಡ್ತೀವಿ. ಸಾಧ್ಯ ಮುಂದೆ ಜಿ ಕನ್ನಡ ನೋಡ್ತೀರಾ, ಕಲರ್ಸ್ ಕನ್ನಡ ನೋಡ್ತೀರಾ, ಅಲ್ಲೆಲ್ಲ ಬರುತ್ತೆ. ಅಲ್ಲೆಲ್ಲ ಈ ತರ ಬಂದು ಈಗ ಇವ್ರಿಬ್ರು ಆಡಿದ್ರು. ಇವ್ರಿಗೆ ಸ್ವಲ್ಪ ಪ್ರಾಕ್ಟೀಸ್ ಕೊಟ್ಟರೆ ಇವರು ಸಹ ಎಲ್ಲೋಗಿ ಆಡ್ಬೋದು, ಜಿ ಕನ್ನಡಕ್ಕೆ ಹೋಗಿ ಆಡ್ಬೋದು. ಇಡೀ ಕರ್ನಾಟಕ ನೋಡೋ ಥರ ಆಡೋ ಅವಕಾಶ ಅವ್ರಿಗೂ ಸಿಗ್ಬೋದು. ಅದಕ್ಕೆಲ್ಲ ನಿಮಗೆ ಸಿಕ್ಕಂಥ ಅವಕಾಶಗಳನ್ನ ಬಳಸ್ಕೋಬೇಕು. ನೀವು ಬಂದು ಅಲ್ಲಿ ನಿಮ್ಮ ಪ್ರತಿಭೆನ ತೋರಿಸ್ಬೇಕು. ಸುಮ್ಮನೆ ಅವ್ರು ಮಾಡುವಾಗ ಏನೋ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಲೋಕದಲ್ಲಿ ಇರಬಾರ್ದು. ನೀವು ಇಲ್ಲಿ ಕೂತಿರ್ತೀರ, ನಿಮ್ಮ ಮೈಂಡ್ ಇಲ್ಲೇ ಇರಬೇಕು, ಪ್ರೆಸೆನ್ಸ್ ಆಫ್ ಮೈಂಡ್ ಅಲ್ಲಿ ಇರಬೇಕು. ಅವ್ರು ಏನು ಹೇಳ್ಕೊಡ್ತೀರ ಅದನ್ನ ರಿಪಿಟೇಷನ್ ಮಾಡಬೇಕು, ಕಲಿಬೇಕು, ಅವ್ರ ಜೊತೆ ನೀವು ಸಹಕಾರ ನೀಡಬೇಕು. ಅವಾಗ ನಿಮ್ಮ ಟಾಲೆಂಟ್ ಆಚೆ ಬರುತ್ತೆ. ಅರ್ಥ ಆಗ್ತಿದೆಯಾ? ಅವ್ರು ಬನ್ನಿ ಆಡಿ ಅಂದಾಗ ಧೈರ್ಯವಾಗಿ ಗೆದ್ದು ಬರ್ಬೇಕು. ಎಷ್ಟೋ ಮಕ್ಕಳಿಗೆ ಆಡಕ್ಕೆ ಬರುತ್ತೆ, ಆದ್ರೂ ಇಲ್ಲಿ ಬಂದು ಆಡಕ್ಕೆ ಧೈರ್ಯ ಮಾಡಲ್ಲ. ಅದನ್ನ ನೀವು ಮಾಡಬೇಕು. ದಯವಿಟ್ಟು ಫಂಕ್ಷನ್ಗಳು ಬಂದಾಗ, ಅವಕಾಶಗಳು ಬಂದಾಗ ಬಳಸ್ಕೊಳ್ಳಿ. ಯಾರಾದ್ರೂ ಈಗ ಇವ್ರನ್ನ ಕರ್ಕೊಂಡೋಗಿ ಪ್ರಾಕ್ಟೀಸ್ ಕೊಟ್ಟು ಜಿ ಕನ್ನಡಕ್ಕೆ ಬಳಸುವಂತ ವ್ಯವಸ್ಥೆಯೂ ಆಗ್ಬೋದು. ಇನ್ಯಾರಾದ್ರೂ ಬಂದು ನೀವು ಯಾರಾದ್ರೂ ಕರ್ಕೊಂಡೋಗಿ ಮತ್ತೆ ಎಲ್ಲರೂ ಆಡಿಷನ್ ಬಂದಾಗ ಹಾಡಿ ಹೋಗ್ಬೋದು ಅಲ್ವಾ? ಆ ಅವಕಾಶಗಳನ್ನ ಬಳಸ್ಕೊಳ್ಳಿ. ಬೆಳಿಗ್ಗೆಯಿಂದ ಈ ಒಂದು ಕಾಲ್ವರೆಗೂ ನಿಮ್ಮನ್ನೆಲ್ಲ ಹಿಡಿದಿಟ್ಕೊಂಡು ಸಮಯವನ್ನ ಸರಿಸಿ, ನಿಮ್ಗೆ ಹೇಗೆ ಸರಿಸುತ್ತೆ ಅಂತಲೇ ಗೊತ್ತಾಗಲಿಲ್ಲ. ಹಾಡುಗಳ ಮುಖಾಂತರ ನಾವು ಹೇಗೆ ದೇಶ ಕಟ್ಬೋದು, ನಾವು ಹೇಗೆ ಒಳ್ಳೆಯವರಾಗ್ಬೋದು, ನಮ್ಮ ಒಳ್ಳೆತನವನ್ನ ಹೇಗೆ ರೂಪಿಸ್ಕೋಬೋದು ಅಂತ ನಾವು ಹಾಡುಗಳನ್ನ ಕೇಳ್ತಾ ಕಲಿಬೋದು. ಅದನ್ನ ಹೇಳಿ ನಿಮ್ಮೆಲ್ಲರನ್ನ ರಂಜಿಸಿದಂತಹ ಭಿನ್ನ ಭಿನ್ನಾಣ ಕಲಾ ತಂಡಕ್ಕೆ ನಮ್ಮ ಮುಖ್ಯ ಶಿಕ್ಷಕರ ಪರವಾಗಿ, ನಮ್ಮ ಶಾಲೆಯ ಪರವಾಗಿ, ಎಲ್ಲ ಸಹೋದ್ಯೋಗಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದ. Thank you. Bye.